ರಾಜ್ಯದಲ್ಲಿ ಈಗಿನ ಸರ್ಕಾರ ಪದೇ ಪದೇ 5 ಗ್ಯಾರಂಟಿಗಳ ಬಗ್ಗೆ ಹೇಳ್ತಾರೆ. 5 ಗ್ಯಾರಂಟಿಗಳ ಮುಖಾಂತರ ನಾಡು ಬಹಳ ಸುಭಿಕ್ಷವಾಗಿ ಪ್ರತಿ ಕುಟುಂಬಗಳು ಉತ್ತಮವಾದ ಬದುಕನ್ನು ಕಾಣ್ತಾ ಇದ್ದಾರೆ ಅನ್ನೋದು ಹೇಳ್ತಾರೆ. ಈಗ ಯುವ ಶಕ್ತಿ ಅಂತಕ್ಕಂಥದ್ದು ಏನು ಹೇಳ್ತೀವಿ, ಯುವಕರು ಮೊನ್ನೆ ದಿನ ಈಗಾಗಲೇ ಒಂದು ಬಾರಿ ಮಾಡಿದ್ರು ಪ್ರತಿಭಟನೆ. ಮೊನ್ನೆ ದಿನ ಧಾರವಾಡದಲ್ಲಿ 4-5 ಸಾವಿರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಯುವಕರು ನಿರುದ್ಯೋಗದ ಸಮಸ್ಯೆಯಿಂದ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡೋದಂಥದ್ದು ನೋಡಿದ್ದೀರಿ. ಸರ್ಕಾರ ಎಷ್ಟು ಮಟ್ಟಿಗೆ ಇದನ್ನ ಗಂಭೀರವಾಗಿ ತೆಗೆದುಕೊಂಡಿದೆ. ಸಿಎಂ ಅಂತೇಳಿ ಎಲ್ಲ ಕಡೆ ಒಂದು ಇದನ್ನು ಅಣಿಸಿದಾರಲ್ಲ, ಪೋಸ್ಟನ್ನ. ಯಾವ ದಾಖಲಾತಿ 2.5 ವರ್ಷದಲ್ಲಿ ಇಟ್ಟರು ಸರ್ಕಾರ ಬಂದ ಮೇಲೂ ಯಾರ ಮೇಲೆ ನೀವು ಆಕ್ಷನ್ ತಗೊಂಡ್ರಿ? ಇಲ್ಲಿವರೆಗೆ ಆ ಒಂದು 40% ಹೆಸರು ಹೇಳ್ಕೊಂಡೆ 136 ಸೀಟ್ ಗೆದ್ಕೊಂಬಂದ್ರಿ. ಈಗ ನಿಮ್ಮ ಬಗ್ಗೆ ವಿರೋಧ ಪಕ್ಷಗಳು ಮಾತಾಡೋದಿರಲಿ, ಇವತ್ತು ನಿರಂತರವಾಗಿ ನಡೀತಾ ಇದೆಯಲ್ಲ, ಯಾರು ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಯಾರು ಮಾತಾಡ್ತಾವ್ರಲ್ಲ, ಅವ್ರು ಹೇಳ್ತಾರೆ ಸರ್ಕಾರ ಕ್ರಮ ತಗೊಳ್ಳೋದಾದರೆ ಶಾಸಕರಾದಿಯಾಗಿ ಯಾರು ಎಷ್ಟು ಪರ್ಸೆಂಟೇಜ್ ತಗೋತಾವ್ರೆ ಅದೆಲ್ಲ ಬೇಕಾದ್ರೆ ನಿಮ್ಮ ಮುಂದೆ ಇಡ್ತೀವಿ ಅಂತಾರೆ. ಇವತ್ತು ಸಿದ್ದರಾಮಯ್ಯನವರಿಗೆ ಆಡಳಿತದಲ್ಲಿ ಏನಾದರೂ ಪ್ರಾಮಾಣಿಕತೆಯನ್ನು ಉಳಿಸ್ಕೋಬೇಕು ಅನ್ನೋದಿದ್ರೆ ಸಿಬ್ಬಂದಿ ಕೊರತೆ ಏನಿದೆ, ಖಾಲಿ ಬಿಟ್ಕೊಂಡಿದ್ದಾರೆ. ಇವತ್ತು ಈಗ ಈ ಯುವಕರ ಒಂದು ಪ್ರತಿಭಟನೆ ಏನಿದೆ, ಸರ್ಕಾರ ಏನು ಹೇಳ್ತಾ ಇದ್ದಾರೆ, ಅದೇನೋ ಒಳ ಮೀಸಲಾತಿ ಸಮಸ್ಯೆಗಳಿಂದ ನಾವು ನೇಮಕ ಮಾಡೋದು ಸ್ವಲ್ಪ ಸಮಸ್ಯೆ ಆಗಿದೆ, ಈ ಕ್ಯಾಬಿನೆಟ್ ಏನೋ ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತಾರೆ. ಎಜುಕೇಷನ್ ಡಿಪಾರ್ಟ್ಮೆಂಟ್ ಒಂದರಲ್ಲೇ 76,000 ಶಿಕ್ಷಕರ ಕೊರತೆ ಇದೆ. ಅಲ್ಲಿ ಈ ಸರ್ಕಾರದ ಸಾಮರ್ಥ್ಯ ಎಷ್ಟಿದೆ ಅನ್ನೋದನ್ನು ಇವರು, ಈ ಸರ್ಕಾರ ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾ ಇದೆ. ಇವತ್ತು ಆ ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ತಕ್ಕಂಥದ್ದಕ್ಕೆ ಆ ಒಳಗಡೆ ಇರ್ತಕ್ಕಂಥವರೇ ಮೂಲ ಪುರುಷರಿರ್ತಾರೆ, ಸರ್ಕಾರಕ್ಕೂ ಗೊತ್ತಿರ್ತದೆ. ಆದರೆ ಹಿಂದೆನೂ ಏನಾಯಿತು, ಹಿಂದಿನ ಹಲವಾರು ಬಾರಿ, ಸದ್ಯ ನಾನು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭ 2 ಬಾರಿ ಕಮಿಷನ್ ಯಾರೂ ಹೇಳಲಿಲ್ಲ, ಕುಮಾರಸ್ವಾಮಿ ತಗೋತಾನೆ ಅಂತ ಹೇಳಿ. ಪ್ರಶ್ನೆ ಪತ್ರಿಕೆಗಳಾಗಲಿ ಇಲ್ಲ, ಇಲ್ಲಿ ಪಾಪ ನಮ್ಮ ಪೊಲೀಸ್ ಅಧಿಕಾರಿಗಳಿದ್ದಾರೆ, ಹಲವಾರು ನೇಮಕಾತಿಗಳು ಮಾಡೋದು ನಾವು ನಮ್ಮ ಕಾಲದಲ್ಲಿ. ಯಾವುದೂ ಸಹ ಎಲ್ಲೂ ಸಹ ಹಣದ ವ್ಯವಹಾರಗಳಾಯಿತು ಅಂತಕ್ಕಂಥದ್ದು ಇಲ್ಲ, ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿದ್ರು ಅಂತಕ್ಕಂಥದ್ದಾಗಲಿ ನನ್ನ ಕಾಲದಲ್ಲಿ ಸದ್ಯಕ್ಕೆ ಯಾವುದೂ ಆಗಲಿಲ್ಲ. ಅದು ನಾನು ಯಾವ ರೀತಿ ಆಡಳಿತ ಕೊಟ್ಟೆ ಅಂತಕ್ಕಂಥದ್ದು ನಾಡಿನ ಜನ ತಿಳ್ಕೊತಾರೆ ಅಂತ ನನ್ನ ತಾಲೂಕಿನಲ್ಲಿ ಈಗ ಮೇ ತಿಂಗಳಲ್ಲಿ ಆಗಲೇಬೇಕಾಗಿದೆ. ನೋಡೋಣ ಏನ್ ಮಾಡೋಣ, ನಾವು ಸಿದ್ಧ ಇದೀವಿ, ಆಗಲೇ ಅದಕ್ಕೆ ರೆಡಿ ಮಾಡ್ತೇನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.